ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಇದು ಯಾರು ಅಂತ ಹೇಳಿದ್ರೆ ನನ್ನ ತಂಗಿ. ಅವಳದು ಶ್ರೀಮಂತ ಆಯಿತು, 8 ಮಂತ್ ಕಂಪ್ಲೀಟಾಗಿ 9 ಮಂತು ಬಿದ್ದಿತ್ತಲ್ಲ. ಸೊ ನೆಕ್ಸ್ಟು ಇನ್ನು ಪಕ್ಷ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೂ ಮುಂಚೆನೇ ಕರ್ಕೊಂಬರಬೇಕಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ಹೋಗಿದ್ದರು. ನನ್ನ ಜೊತೆ ಪಾಪು ಮತ್ತು ನಾನಿಬ್ಬರೇ ಅಲ್ವಾ ಮನೇಲಿ ಇದ್ದಿದ್ದು. ಹಾಗಾಗಿ ಜಾನು ನನ್ನ ಜೊತೆನೇ ಇದ್ದರು. ಉಳ್ದಿದ್ದ ಫ್ಯಾಮಿಲಿ ಎಲ್ಲ ಕೂಡ ಹೋಗಿದ್ರು. ಫಂಕ್ಷನ್ ಇತ್ತಲ್ಲ, ಹಾಗಾಗಿ ನಾವು ಹೋಗೋಕ್ಕಾಗಲ್ಲ. ಏಕೆಂದರೆ ಇನ್ನೂ 1 ಮಂತ್ ಕಂಪ್ಲೀಟ್ ಆಗಿದೆಯಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು 6 ಮಂತ್ ಆದರೂ ಆಗಿದ್ದರೆ ನಾವು ಹೋಗಿ ಅಟೆಂಡ್ ಮಾಡ್ಬೋದಿತ್ತು. ಸೊ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದ್ದಾರೆ. ನಾವು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಚೆರಿ ಹೋಗಿದ್ದ, ನಮ್ಮಮ್ಮ ಕರ್ಕೊಂಡು ಹೋಗಿದ್ರು. ನಾವು ಬರೋಲ್ಲ ಅಂದರೆ ಅವನು ಹೋಗ್ತಿರ್ಲಿಲ್ಲ. ಬಟ್ ಎಲ್ಲರೂ ಹೋಗ್ತಿದ್ರಲ್ಲ, ಬಸ್ ಮಾಡಿದರು ಇಲ್ಲಿಂದ. ಹಾಗಾಗಿ ಅವ್ರ ಜೊತೆ ಎಲ್ಲರೂ ನೋಡಿದ್ನಲ್ಲ, ಮಕ್ಕಳು ಮತ್ತು ಜನ ಎಲ್ಲ, ಅವನು ಖುಷಿ ಆಯಿತು, ಹೋಗಿದ್ದ. ಹಾಗೆ ಗೋರಿಂಟಿ ಏನಿದೆ ತುಂಬ ಚೆನ್ನಾಗಿ ಹಾಕಿದ್ರು. ಅದನ್ನು ಕೂಡ ಕ್ಲಿಪ್ಪಿಂಗ್ ತಗೊಂಡೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಹಾಕಿಸ್ಕೋಬೇಕು ಅಂತ ಅನ್ನಿಸ್ತಾಯಿತ್ತು ನನಗೆ. ಅಷ್ಟು ಚೆನ್ನಾಗಿತ್ತು ಗೋರಿಂಟಿ ಕೂಡ. ಬ್ಲೌಸ್ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಒಬ್ಬ ಪ್ರೆಗ್ನೆಂಟ್ ಲೇಡಿ ಹೇಗಿರ್ತಾರೆ ಅದೇ ಥರದನ್ನ ಬ್ಲೌಸ್ ಮೇಲೆ ಹಾಕಿ ಸ್ಟಿಚ್ ಮಾಡಿರೋದು. ನಂಗೆ ತುಂಬ ಇಷ್ಟ ಆಯಿತು ಡಿಸೈನ್ ಕೂಡ. ಸೊ ಇರಲಿ ಅಂತ ಹೇಳಿ ಅಲ್ಲಿಂದ ಬಂದಿದ್ಲಲ್ಲ, ಸೊ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡೆ, ಇರಲಿ ಮೆಮೊರಿಗೆ ಅಂತ ಹೇಳಿಬಿಟ್ಟು. ಅಷ್ಟೊಂದೇನು ವೀಡಿಯೋ ಮಾಡಿಲ್ಲ. ಮೆಹಂದಿ ಮತ್ತು ಬ್ಲೌಸ್ ಡಿಸೈನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಹಾಗೆಯೇ ಇವರು ರಿಟರ್ನ್ ಗಿಫ್ಟ್ಗೆಲ್ಲ ಬಾಕ್ಸ್ ಎಲ್ಲ ಮಾಡಿದ್ರಂತೆ. ಸೊ ಅದನ್ನು ತೋರಿಸ್ತಾ ಇದ್ಲು. ನಾನು ಹೋಗಿರ್ಲಿವಲ್ಲ, ನನಗೂ ಒಂದು ಬಾಕ್ಸ್ ಕೊಟ್ಟಳು. ಬಾಕ್ಸ್ ಒಳಗಡೆ ಒಂದೊಂದು ಚಾಕ್ಲೇಟ್ ಕೂಡ ಹಾಕಿದ್ರು. ಸೊ ನೀನು ಬಂದಿರ್ಲಿವಲ್ಲ, ಅದಕ್ಕೆ ನಿನಗೂ ಒಂದು ತಂದಿದ್ದೀನಿ, ತಗೋ ಅಂತ ಕೊಟ್ಟಳು. ಇಷ್ಟ ಆಯಿತು ನನಗೇನೋ. ಊಟನೂ ಕೂಡ ತೊಗೊಬಂದಿದ್ರು ಇಲ್ಲಿಗೇ, ನಾವು ಹೋಗಿರ್ಲಿವಲ್ಲ. ಹಾಗಾಗಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲೇ ಮನೇಲೇ ತಿಂದ್ವಿ, ಅಲ್ಲಿ ಹೋಗಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದ್ರೂ. ನಾವು ಅಂದರೆ ಒಂದು 6 ಮಂತ್ ಆದರೂ ಆಗಿದ್ದರೆ ಹೋಗ್ಬೋದಿತ್ತು. ಇನ್ನೂ 1 ಮಂತಲ್ಲ, ಹಾಗಾಗಿ ನಮ್ಮನ್ನೇನು ಕರ್ಕೊಂಡು ಹೋಗಲಿಲ್ಲ. ಸೊ ಮನೇಲೇ ಇದ್ವಿ. ಇನ್ನು ನಮ್ಮ ಪಿಟೆಗಳೆಲ್ಲ ಒಂದು ಕಡೆ ಸೇರಿಬಿಟ್ಟಿದ್ದೋ. ಯಪ್ಪ ಏನು ಸೌಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಕಿವಿ ಕಿತ್ತೋಗ್ಬೇಕು, ಅಷ್ಟು ಮಾತಾಡ್ಕೊಂಡು ಕಿರ್ಚಾಡ್ಕೊಂಡಿದ್ರು. ಇನ್ನು ನಮ್ಮ ಅಕ್ಕನ ಮಗಳು ಚಿಕ್ಕವಳಿಗೆ ನಮ್ಮ ಅಕ್ಕ ಸರಿ ಬೇರೆ ತಿನ್ನಿಸ್ತಿದ್ಲು. ಇವರಿಬ್ರು ಹೋಗಿ ಅವ್ರ ಮಧ್ಯದಲ್ಲಿ ಏನೇನೋ ಮಾಡ್ತಾಯಿದ್ರು. ವೀಡಿಯೋ ಮಾಡೋಕ್ಕೆ ಬೇರೆ ಬಿಡ್ತಿರ್ಲಿಲ್ಲ. ಅವ್ರದ್ದು ಇರಲಿ ಅಂದ್ಬಿಟ್ಟು ಒಂದು ಚಿಕ್ಕ ವೀಡಿಯೋ ಮಾಡಿದೆ. ಇವರಿರೋದು ಮಂಗಳೂರಲ್ಲಲ್ವಾ. ಈ ಥರ ಡಿಸೈನ್ ಚೈನು ಎಷ್ಟು ಚೆನ್ನಾಗಿದೆ ಗೊತ್ತಾ. ಅವ್ಳು ಕಾಲಲ್ಲಿ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಇಬ್ಬರು ಕಾಲಲ್ಲೂ ಅದೇ ಥರದ್ದು ಕಾಲ್ಗೆಜ್ಜೆ ಐತೆ. ಇಲ್ಲೆಲ್ಲೂ ಸಿಗಲ್ಲ. ಎಲ್ಲರೂ ನನಗೂ ಇಷ್ಟ ಆಯಿತು. ಎಲ್ಲರೂ ಈ ಚೈನ್ ಚೆನ್ನಾಗೈತೆ, ನನಗೂ ತಂದುಕೊಡು ಅಂತ ಕೇಳ್ತಾಯಿದ್ರು. ಬರಬೇಕಾದ್ರೆ ನೆಕ್ಸ್ಟ್ ಟೈಮು ತೊಗೊಂಬನ್ನಿ, ದುಡ್ಡು ಕೊಡ್ತೀನಿ ಕಾಲ್ಗೆಜ್ಜಿನ ಅಂತ ಹೇಳ್ಬಿಟ್ಟು. ನಾನು ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ಅದು ಫೋನಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ. ಬಟ್ ಅವರು ಆ ಕಾಲು ಚೈನ್ ಹಾಕೊಂಡು ಓಡಾಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅವ್ರ ಕಾಲುಗಳು ಮುದ್ದಾಗಿ ಕಾಣಿಸ್ತೈತೆ. ಹಾಗೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಒಬ್ಬರು ತುಂಬ ಕೇಳ್ತಾಯಿದ್ರು ಸಿ ಸೆಕ್ಷನ್ ಬಗ್ಗೆ. ನನಗೆ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಮ್ಯೂಟ್ ಮಾಡಿಬಿಟ್ಟು. ಏನಂತ ಹೇಳಿದ್ರೆ ಅವ್ರಿಗೆ ತುಂಬ ಪೇಯ್ನ್ ಇದೆಯಂತೆ. ನಿಮಗೆ ಪೇಯ್ನ್ ಇದೆಯಾ ಅಂತ ಕೇಳ್ತಾಯಿದ್ರು. ಇನ್ನೂ ತುಂಬ ಕ್ವಶನ್ಸ್ ಎಲ್ಲ ಬರ್ತಾಯಿತ್ತು ನನಗೆ. ಪ್ರತಿಯೊಬ್ಬರಿಗೂ ಸಿ ಸೆಕ್ಷನ್ ಅಂದಮೇಲೆ ಪೇಯ್ನ್ ಇದ್ದೇ ಇರುತ್ತೆ. ನನಗಂತೂ ಫಸ್ಟು ಪ್ರೆಗ್ನೆನ್ಸಿಲಿ ತಡ್ಕೊಳಕ್ಕಾಗದೇ ಇರೋವಷ್ಟು ಪೇಯ್ನ್ ಇತ್ತು. ಹೇಳೋಕ್ಕೆ ಅಸಾಧ್ಯ. ನಾನು 1 ಮಂತು ನಾನು ಆ ಕಡೆ ಈ ಕಡೆ ಒಂದು ಸೆಕೆಂಡು ಕೂಡ ಒರಳಿ ಮಲಗ್ದವಳೆ ಎಲ್ಲ, ಸ್ಟ್ರೈಟಾಗಿ ಮಲ್ಕೊಳ್ತಿದ್ದೆ. ಅದರಿಂದ ನಾನು ತುಂಬ ಪೇಯ್ನ ಅನುಭವಿಸ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಬೇಕಾದ್ರೆ ಒಂದು ವೀಡಿಯೋನೇ ಮಾಡ್ತೀನಿ. ಅಷ್ಟು ಪೇಯ್ನ್ ಅನುಭವಿಸಿದ್ದೀನಿ. 1.5 ಮಂತ್ ತನಕನೂ ನನಗೆ ಪೇಯ್ನ್ ಇತ್ತು. ನನಗೆ ಬೇರೆಯವ್ರ ಸಪೋರ್ಟ್ ಇಲ್ಲ ಅಂದರೆ ನನ್ನ ಕೈಲಿ ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಪೇಯ್ನ್ ಇತ್ತು. ಜೊತೆಗೆ ನನಗೆ 3-4 ಡೇಸ್ಗೆ ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ರು. ಪೇಯ್ನ್ ಕಿಲ್ಲರ್ಸು ಕೂಡ ನನಗೇನೂ ಕೊಟ್ಟಿರಲಿಲ್ಲ. ಈ ಸರಿ ನನಗೆ ಅಷ್ಟು ಪೇಯ್ನ್ ಇರಲಿಲ್ಲ. ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ನಾನು ಟ್ರೈ ಮಾಡಿ ಮಲ್ಕೊಳ್ತಿದ್ದೆ. ಕಾಲು ಅಲ್ಲಾಡ್ಸೋದೆಲ್ಲ ಮಾಡ್ತಿದ್ದೆ. ಯಾಕೆಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಮಾಡಿದ ತಪ್ಪನ್ನ ಈ ಪ್ರೆಗ್ನೆನ್ಸಿಲಿ ನಾನು ಮಾಡಬಾರ್ದು. ಈ ಸರಿನೂ ಸಿ ಸೆಕ್ಷನ್ ಅಲ್ವಾ ಹಾಕಿದ್ದು, ಅದನ್ನು ನಾನು ತಿಳ್ಕೊಂಡು ಅದನ್ನು ನಾನು ಕರೆಕ್ಷನ್ ಮಾಡಿಕೊಂಡೆ. ಈ ಸರಿನೂ ಪೇಯ್ನ್ ಇತ್ತು. ಬಟ್ ಈ ಸರಿ ಏನಂದರೆ ಟ್ಯಾಬ್ಲೆಟ್ನ ನನಗೆ 20 ಡೇಸ್ ತನಕನೂ ಕೊಟ್ಟಿರು.
ಪರ್ ಡೇ ನಾನು 15 ಟ್ಯಾಬ್ಲೆಟ್ಗಿಂತ ಜಾಸ್ತಿನೇ ಟ್ಯಾಬ್ಲೆಟ್ ನುಂಗಿದ್ದೀನಿ. ಹಾಗಾಗಿ ನನಗೆ ಅಷ್ಟೊಂದು ನೋವು ಕಾಣಿಸ್ಲಿಲ್ಲ. ಬಟ್ ಅದಕ್ಕಿಂತ ಒಂದು 60% ನಾನು ಓಕೆ ಆಗಿದ್ದೆ. ಅಷ್ಟು ಪೇಯ್ನ್ ಇರಲಿಲ್ಲ. ಟ್ಯಾಬ್ಲೆಟ್ ಎಲ್ಲ ತೊಗೋತಿದ್ದೆ. ಮತ್ತು ನಾನು ಆ ಕಡೆ ಹೊರಳು ಮಲ್ಕೊಳ್ಳೋದು, ಈ ಕಡೆ ಹೊರಳಾಡೋದು ಎಲ್ಲ ಮಾಡ್ತಿದ್ದೆ. ನಾನೇ ಎದ್ದೇಳ್ತಿದ್ದೆ, ಯಾರು ಸಪೋರ್ಟು ತೊಗೋಬಾರ್ದು, ಕಷ್ಟ ಆದರೂ ಪರವಾಗಿಲ್ಲ ಅಂತ. 1 ವೀಕು 15 ಡೇಸ್ ನಾನು ಸಪೋರ್ಟ್ ತೊಗೊಂಡಿದ್ದೀನಿ. ಬಟ್ ಆದಷ್ಟು ಆಗಲೂ ನಾನೇ ಎದ್ದೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗಾಗಿ ನಾನೇ ಓನಾಗಿ ಹೇಳೋದಕ್ಕೆ ಸಾಧ್ಯ ಆಗಿದ್ದು, ಇಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಅಷ್ಟು ಈ ಸರಿ ನಾನು ನೋವು ಅಷ್ಟೊಂದು ತಿಂದಿಲ್ಲ. ಪೇಯ್ನ್ ಇದೆಯಾ ಅಂತ ಕೇಳ್ತಾರೆ. ಪ್ರತಿಯೊಬ್ಬರಿಗೂ ಪೇಯ್ನ್ ಇದ್ದೇ ಇರುತ್ತೆ. ಅದು ಅಷ್ಟು ಬೇಗ ರಿಕವರ್ ಆಗಲ್ಲ. ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನನಗೆ ಆ ಪೇಯ್ನ್ ಕಂಟ್ರೋಲ್ ಆಗ್ತಿದ್ದಷ್ಟೇ. ಬಟ್ ಇಲ್ಲಿ ನಾನು ಒಂದು 20 ಡೇಸ್ ಅಷ್ಟೊತ್ತಿಗೆ ರಿಕವರಿ ಆಗಿದ್ದೀನಿ. ನಾನೇ ಎದ್ದೇಳ್ತೀನಿ, ನಾನೇ ಕುತ್ಕೊಳ್ತೀನಿ, ಹೊರಳಾಡ್ತೀನಿ, ಪಾಪು ನಾನೇ ಎತ್ಕೊಳ್ತೀನಿ. ಸೊ ಯಾರ ಸಪೋರ್ಟು ಏನು ತಗೊಳ್ಳಲ್ಲ. ಮೇ ಬಿ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸಿದ್ದೀರಲ್ಲ, ಅದಕ್ಕೆ ಪೇಯ್ನ್ ಸ್ವಲ್ಪ ಜಾಸ್ತಿ ಇರ್ಬೋದು ಅನಿಸುತ್ತೆ. ನೀವೇನು ಮಾಡಿ ಅಂದರೆ ನೀವೇ ಸ್ವಲ್ಪ ಸಪೋರ್ಟ್ ತೊಗೊಂಡು ಎದ್ದೊಳಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗ್ ಇರ್ಪ್ ತೊಗೊಳ್ಳಿ, ಆಮೇಲೆ ನೀವೇ ಸೈಡಿಗೆ ಮಲ್ಕೊಳ್ಳೋದು, ಎದ್ದೇಳೋದು, ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು, ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೆ ಎದ್ದೆದ್ದು ಕುತ್ಕೊಳ್ತಾ ಟ್ರೈ ಮಾಡ್ತಾ ಬನ್ನಿ. ಸಪೋರ್ಟ್ ತೊಗೊಳ್ತಾ ಕುತ್ಕೊಳ್ಳೋದು, ವಾಕ್ ಮಾಡೋದು ಮಾಡಿ. ಅದೇ ಕ್ರಮೇಣ ನೋವು ಕಡಿಮೆ ಆಗ್ತಾ ಬರುತ್ತೆ. ಅಷ್ಟು ಈಸಿಯಾಗಿ ಪೇಯ್ನ್ ಅಂತೂ ಬೇಗ ಹೋಗಲ್ಲ. ರಿಕವರಿ ಆಗ್ತೀರಾ, ತಲೆ ಕೆಡಿಸ್ಕೋಬೇಡಿ, ಏನೂ ಹೆದರ್ಕೋಬೇಡಿ, ನೋವು ಹೋಗುತ್ತೆ. ಆಪ್ರೇಷನ್ ಬೇರೆ ಮಾಡಿದಾರಲ್ವ, 2 ಆಪ್ರೇಷನ್ ಆಗಿರೋದ್ರಿಂದ ನಿಮಗೆ ಪೇಯ್ನು ಇನ್ನೂ ಕಡಿಮೆ ಆಗಿಲ್ಲ. ಅದಕ್ಕೆ ಜಾಸ್ತಿನೇ ಅಂತ ಅನ್ನಿಸ್ತಿದೆ. ಇನ್ನೊಂದು 15 ಡೇಸ್ ಜಾಸ್ತಿ ತೊಗೊಳುತ್ತೆ ಅಷ್ಟೇ. ಸೊ ಬೇಗ ರಿಕವರಿ ಆಗ್ತೀರಾ. ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೇನಾದರೂ ಕ್ವಶನ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ. ಆದರೆ ಆನ್ಸರ್ ಮಾಡೋದಕ್ಕೆ ಅಲ್ಲೇ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.